ಹುಡುಗನ್ಗೆ ನಾವೇ ಮೇಕಪ್ ಮಾಡಬೇಕು, ಮೇಕಪ್ ಮಾಡೋರು ಬೇರೆ ಬಂದಿಲ್ಲ. ಎಲ್ಲ ಕೈ ಕೊಡಿಲಿ ನೋಡ್ರಿ. ಫೋಟೋಶೂಟ್ ಮಾಡಿಸ್ಕೊಂಡು ಇವಾಗ ದೃಷ್ಟಿ ತಗ್ಸ್ಕೊತೀನಿ. ಒಂದೊಟ್ಟಿಗೆನೂ ಬರಲಿಲ್ಲ. ಕೊನೆಯದಾಗಿ ಒಬ್ಬ ಏನೋ ಒಳ್ಳೆ ಹುಡುಗನ ನೋಡ್ಕೊಬಿಡಿ. ನೆಕ್ಸ್ಟ್ ಇನ್ನು ನಮ್ಗೆ ಆ ಥರ ಸಿಗಲ್ಲ ಬ್ಯಾಚುಲರ್ ಆಗಿ. ಇನ್ನೇನಿದ್ರು ಫ್ಯಾಮಿಲಿ ಮ್ಯಾನು. ಫೋನಲ್ಲಿ ಏನಂತ ಸೇವ್ ಮಾಡಿದ್ಯಾ? ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ನಮ್ಮ ವ್ಲಾಗ್ ಮದುವೆ ವ್ಲಾಗು. ಇವಾಗ ತಾನೇ ಬಂದವ್ರೆ ಇವನು, ಚೈತ್ರ ಎಲ್ಲ. ನಮ್ಮಮ್ಮ ನನ್ನ ಜೊತೆನೇ ಬಂದಿದ್ರು. ಇವಾಗ ಜಸ್ಟ್ ಚೌಟ್ರಿಗೆ ಬಂದ್ವಿ ನಾವೆಲ್ಲರೂ. ಆ್ಯಂಡ್ ಇವರಿಬ್ರು ಬೆಂಗಳೂರಿಂದ ಡೈರೆಕ್ಟಾಗಿ ಚೌಟ್ರಿಗೆ ಬಂದರು. ತುಂಬಾ ದಿನಗಳ ನಂತರ ಯಶುನ ನೋಡ್ತಿದ್ದೀನಿ, ಹಾಗೆ ವಿಡಿಯೋದಲ್ಲಿ ಕಾಣಿಸ್ಕೊಂತಿದ್ದೀನಿ. ಊರಲ್ಲಿ ಎಲ್ಲರೂ ಏನಂತಿದ್ದಾರೆ ಅಂತಂದ್ರೆ ನನ್ನ ಸಣ್ಣ ಆಗ್ಬಿಟ್ಟಿದ್ದೀನಿ ಅಂತ ಅಂತಿದ್ದಾರೆ. ಇವ್ ನೋಡಿ ಯಾವ ಆ್ಯಂಗಲಿಂದ ಸಣ್ಣ ಆಗಿರೋಂಥರ ಕಾಣಿಸ್ತವನೆ. ಸಣ್ಣ ಆಗಿಲ್ವಾ ನೀವು ಹೇಳಿ? ನನ್ನ ಔಟ್ಫಿಟ್ ಇದು ರಿಸೆಪ್ಷನ್ಗೆ ಇದಲ್ಲ. ಇವಾಗ ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಜಸ್ಟ್ ಮನೆಯಿಂದ ಚೌಟ್ರಿಗೆ ಬರೋ ತನಕ ಇದು ಹಾಕೊಂಡಿದ್ದೆ. ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಹುಡುಗನ್ಗೆ ನಾವೇ ಮೇಕಪ್ ಮಾಡಬೇಕು, ಮೇಕಪ್ ಮಾಡೋರು ಬೇರೆ ಬಂದಿಲ್ಲ. ಚೈತ್ರ ಬಂದವರಲ್ಲ ಇಲ್ಲಿ, ಇವರೇ ಮೇಕಪ್ ಮಾಡಬೇಕೀಗ. ಹುಡುಗಿ ಕಡೆ ಮೇಕಪ್ ಮಾಡೋರು ಅವರು ಹುಡುಗರಿಗೆ ಮಾಡಲ್ವಂತೆ, ಲೇಡೀಸ್ ಅವರು. ನಾವು ಹುಡುಗರಿಗೆಲ್ಲ ಮಾಡಿ ಅಭ್ಯಾಸ ಎಲ್ಲ ಮಾಡಲ್ಲ ಅಂತಂದ್ರು. ಸೊ ಅದಕ್ಕೆ ಇವಾಗ ನಾವೇ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಮನೆಯಿಂದ ಚೌಟ್ರಿಗೆ ಬರಬೇಕಾದ್ರೆ ಮಧ್ಯೆ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕಲ್ಲ. ಹುಡುಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ಬೇಕಾದ್ರೆ ಅದೇನೋ ಹಿಂಗೆ ಇಟ್ಕೊಳಪ್ಪ ಅಂತ ಯಾವುದೋ ಒಂದು ಪುಟ್ಟೆ ಕೊಟ್ಬಿಟ್ರು. ಆ ಬಣ್ಣ ಎಲ್ಲ ಇಲ್ಲ ಆಗ್ಬಿಟ್ಟಾಯ್ತು. ಹೊಸ ಬಟ್ಟೆ ಇದು ನಂದು ಅಲ್ಲ ಪಾಪ, ನನ್ನ ತಮ್ಮಂದು. ಒಂದು ಮದುವೆಗೆ ಬಂದಿಲ್ಲ ಅಂದ್ಬಿಟ್ಟು ನಾನು ಹಾಕೋಬಿಟ್ಟಿದ್ದೀನಿ. ಸೊ ಗಲೀಜಾಗೋಯ್ತು. ಇವಾಗ ಕೊಡಬೇಕು. ಆಮೇಲೆ ಇನ್ನೊಂದು ಗೊತ್ತಾ? ಏನು ಅದು ಹೇಳ್ಬಿಡು. ಆ್ಯಂಡ್ ಇದು ಕೂಡ ದೇವಸ್ಥಾನದಲ್ಲೇ ಇಕ್ಬಿಟ್ರು. ಇವಾಗ ಹೋಗ್ಬಿಟ್ಟು ಕ್ಲೀನಾಗಿ ಮುಖ ತೊಳ್ಕೊಂಡು ಸೂಟ್ ಹಾಕೊಂಡು ರೆಡಿಯಾಗಿ ಬರಬೇಕು. ಸುಧಾರಣನ್ ಮದ್ವೆಲಿ ಈ ಹುಡುಗನ ಜೊತೆ ಇವಳು ಫೋಟೋ ಹಾಕಿದ್ರು ಗೊತ್ತಾ, ಚಿಕ್ಕ ಹುಡುಗಿ ಅನ್ಬಿಟ್ಟು. ಕರೆಕ್ಟ್. ನಮ್ಮ ಸುನಿದು ಆಲ್ಬಮ್ ಇದ್ರೆ ತೋರಿಸ್ತೀನಿ ರೀ. ಇವಾಗ ಮದುವೆ ಆಯ್ತಾನಲ್ಲ ಅವಂದು, ಅವ್ರ ಅಣ್ಣಂದು ಮದುವೆಯಲ್ಲಿ ಎಲ್ಲರದು ಆಲ್ಬಮಲ್ಲಿ ಎಲ್ಲರದು ಫೋಟೋಸ್ ಹಾಕಿರ್ತಾರೆ ಅಲ್ವಾ. ಅದರಲ್ಲಿ ನಮ್ನೆಲ್ಲ ಒಂದ್ ಕಡೆ ಹಾಕಿದ್ರೆ ಇವಂದು ಮತ್ತೆ ಇನ್ನೊಂದು ಚಿಕ್ಕ ಹುಡುಗಿದು ಮತ್ತೆ ಇವಳ್ದು 3 ಜನದ್ದು ಒಂದು ಪೇಜಲ್ಲಿ ಹಾಕ್ಬಿಟ್ಟವ್ರೆ. ಗೈಸ್ ಇವಾಗ ಮೇಕಪ್ ಮಾಡೋಣ ಅಂತ ಬಂದಿದೀವಿ. ಹುಡುಗನ್ಗೆ ಪಾಪ ಏನೋ ಇದು ದನೇನ ಔಷಧಿ ಇದ್ದಂಗಿದೆ. ಇದು ದನಿ ಔಷಧಿ ತರ ಐತೆ ಅಂತ ಅವನು. ಆಮೇಲೆ ಪಾಪ ಏನಾಗಲ್ಲ, ನಾನೇ ಕಡೆ ಮದುವೆ ಹೆಣ್ಗಿನ ವೈಟ್ ಕಾಣಿಸ್ಬೇಕು ನೀನು. ಬೇಡಪ್ಪ ಗೊತ್ತಾ, ನ್ಯಾಚುರಲ್ ವೈಟ್ ನನ್ ಸಾಕು. ನಾನು ಫಸ್ಟ್ ಅವ್ನು ರೌಂಡಿ ನಾನು ಫಸ್ಟ್ ಅವ್ನಿಗೆ ಹಚ್ಬಿಡು. ಅವ್ನು ಚೆನ್ನಾಗಿ ಬಂದ್ರೆ ಆಮೇಲೆ ಬೇಕಾದ್ರೆ ನಾನು ಹಚ್ಕೊತೀನಿ ಅಂತ ಇದ್ ನಾವಪ್ಪ ಇರೋ. ಲೇಟ್ ಆಯ್ತು ಮಾಡ್ರಪ್ಪ. ಏನಕ್ಕಪ್ಪ ಗೈಸ್ ಯೂಟ್ಯೂಬಲ್ಲಿ ನೋಡ್ಕೊಂಡು ನೀನು ಮೇಕಪ್ ಮಾಡ್ತಾ ಇರೋದು. ಇವು ನಿಜ ನನ್ಗೂ ಮಾಡಕ್ ಬರಲ್ಲ. ಇದು ಹಚ್ಚೋರು ಏನಾಗಲ್ಲ ಇರೋ. ಇದು ಮೇಕಪ್ ಗುಳ್ಳೆ ಗಿಳ್ಳೆ ಬರಬಾರ್ದು ಅಂತ. ಹುಡುಗಿಗೆ ಮೇಕಪ್ ಮಾಡೋರು ಬಂದವ್ರೆ. ಅವ್ರನ್ನ ಕೇಳಿದ್ರೆ ಹುಡುಗನ್ ಮಾಡಲ್ಲ ಅಂತವ್ರೆ. ಅವ್ರ ಹುಡುಗರಿಗೆಲ್ಲ ಮಾಡಲ್ಲ ಅಂತ, ಬರೀ ಹುಡುಗಿಗೆ ಮಾತ್ರ. ನಾವು ಇತ್ತಂದಿದ್ವಿ ಹುಡುಗಿ ಮೇಕಪ್ ಮಾಡಕ್ ಬಂದಿರೋರು ಹುಡುಗನ್ ಕಲರ್ಗೆ ಈ ಕಲರ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಎಷ್ಟೊಂದು ಹಾಕೊಟ್ಟು ಕಳ್ಸೋರಿ. ಇಷ್ಟೆಲ್ಲ ಸಾಕಾಗುತ್ತಾ ಅಂತ ಯೋಚನೆ ಮಾಡ್ತಿದೀವಿ. ಸ್ವಲ್ಪನೇ ತಿನ್ಬಿಡು. ನನ್ನ ಹೊಟ್ಟೆ ಉರ್ಸ್ತಾವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸೊ ಗೈಸ್ ಫೈನಲಿ ರೆಡಿ ಆಗಿದ್ದಾಯ್ತು. ನನಗಂತೂ ತಲೆ ಕೆಟ್ಟೋಗಿತ್ತು. ಇಲ್ಲೆಲ್ಲ ಲೇಡೀಸ್ ಸೇರ್ಕೊಂಡು ಇನ್ನೂ ಸೀರೆ ಉಟ್ಕೊತಾನೆ ಅವರೇ. ತೋರ್ಸಲ್ಲಿ ಸೀರೆ ಉಟ್ಕೊತಿರೋದಲ್ಲಪ್ಪ, ಬಾಗ್ಲಾಕವ್ರೆ. ಇನ್ನೂ ಸೀರೆ ಉಟ್ಕೊತಾನೆ ಅವರೇ. ಆ ಗ್ಯಾಪಲ್ಲಿ ಒಂದು 5 ನಿಮಿಷ ನಾನು ಬಟ್ಟೆ ಹಾಕೊಬಿಡ್ತೀನಿ ಅಂದ್ಬಿಟ್ಟು ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ. ಪಾಪ ಮನೋಣ ಬೇರೆ ಬಂದುಬಿಟ್ಟವ್ರೆ. ಅವ್ರು ಇನ್ನೂ ಕಾರಲ್ಲೇ ಅವರೇ. ಬಾರನ ಒಬ್ಬನಿಗೆ ಬರೋಕ್ಕೆ ನಾಚಿಕೆ ಅಂತ ಬನ್ನಿ ಹೋಗಿ ಅವ್ರನ್ನ ಕರ್ಕೊಬರೋಣ. ಫೈನಲಿ ನಮ್ಮ ಭಾಗ್ಯಮ್ಮ ಸಿಕ್ಕಿದ್ರು. ಇವಾಗ ಬನ್ನುವಣ, ಇಲ್ಲಿ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಬತ್ತೀನಿ ಅಂತ ಹೋಗೋರೆ. ಅವ್ರಿಗೋಸ್ಕರ ವೈಟಿಂಗು. ಭಾಗ್ಯಮ್ಮ ಹೆಂಗೈತೆ ನಮ್ಮೂರು? ನಾನು ಅಗ್ಲೊತ್ತು ನೋಡಿದ್ರೆ ಹೇಳ್ಬೇ ನೈಟ್ ಕತ್ಲಲ್ಲಿ ಲೈಟ್ ಹಾಕ್ಸಿದೀವಲ್ಲ ಹೇಳಿ. ನೈಟ್ ಹೊತ್ತು ಏನು ಮಾಡಬೇಕು ಏನು ನೋಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅದು ಪಾಪ ನನಗೋಸ್ಕರ ನಮ್ಮ ಭಾಗ್ಯಮ್ಮ 150 ಕಿಲೋಮೀಟರಿಂದ ಬಂದವ್ರೆ. ಬರಲ್ಲ ಅಂತ ನನಗೆ ಸುಳ್ಳು ಹೇಳಿದ್ರು. ಕೊನೆಗೂ ಬಂದ್ಬಿಟ್ಟವ್ರು. ನಿಜ ಅಣ್ಣ ನಾನು ಒಬ್ಬನೇ ಬರ್ತಿದ್ದೀನಿ ಅಂತಂದ್ರು. ನಾನೇ ಹೇಳಿದ್ದು ಗೊತ್ತಾಯಿಲ್ಲ ಅನ್ನೋ ಅಂತ ಬಂದ್ರು ನೋಡಿ. ಪೂಪ ಬಾ, ನಮ್ಮ ಒಬ್ರು ಭಾಗ್ಯಮ್ಮನ ಬಿಟ್ಬಿಟ್ಟು ಎಲ್ಗೋಗಿದ್ರಿ? ನಾನು ಎಲ್ಲೋ ಸ್ವಲ್ಪ ಕೆಲಸ ಐತೆ ಅಂತ ಹೋಗೋರೆ ಅಂತಂದ್ರೆ ಸುಸ್ಸು ಮಾಡಕ್ಕೆ ಅಂತ ಇದ್ದೀರಲ್ಲ. ಅಲ್ಲ ಭಾಗ್ಯಮ್ಮ ಬತ್ತಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ ನಮ್ಮ ಹತ್ರ? ಅದು ಸರ್ಪ್ರೈಸ್ ಕೊಡೋಣ ಅಂತ ಸುಳ್ಳು ಹೇಳಿದ್ವಿ. ಸರಿ ಬನ್ನಿ ಒಳಗೆ. ಹೆಂಗಿತ್ತು ಸರ್ಪ್ರೈಸ್? ಸೂಪರ್ ಆಗಿತ್ತು ಸರ್ಪ್ರೈಸ್. ಥ್ಯಾಂಕ್ ಯು. ಏನೋ ಇದು ನೀನ್ ಮದ್ವೆ ಗಂಡ ಅವ್ರ ಮದ್ವೆ. ಒಂದ್ ನಿಮಿಷ ಎಲ್ಲ ಕೈ ಕೊಡಿಲಿ ನೋಡ್ರಿ. ಏನ್ ಇರೋ ಬರೋರು ಎಲ್ಲಾರು ಉಂಗ್ರ ನೀನೇ ಇಸ್ಕೊಂಡ್ಬಿಟ್ಟಿದ್ಯಾ? ಬೆಳಗ್ಗೆ ಕೊಡ್ತೀನಿ ಅಂತ ಗಂಡಂತ ಇಸ್ಕೊಂಡಿರೋದು. ಮದ್ವೆ ಗಂಡವ್ರ ಮಾವನ್ ಮಗ ಅಷ್ಟೇ, ಮದ್ವೆ ಗಂಡಲ್ಲ. ಅಪ್ಪ ದೇವ. ಎಲ್ಲಾರನ್ನ ಮಾತಾಡ್ಸ್ಕೊಂಡು ಒಂದ್ ಕಡೆಯಿಂದ ಅವ್ರು ನಮಗೆ ಗೊತ್ತಿಲ್ಲ ಅಂತಂದ್ರು. ಒಂದ್ ಕಡೆ ಇವಾಗ ಬಂದ್ರ ಹೂ ಆಂಟಿ ಇವಾಗ ಬಂದ್ರ ಅಂತ ನಮ್ಮ ಅಪ್ಪ ಅಮ್ಮನ ಸಮಾಧಾನಕ್ಕೋಸ್ಕರ ಮಾತಾಡ್ಕೊಂಡು ಇವಾಗ ಊಟಕ್ಕೆ ಬಂದ್ವಿ ನೋಡಿ. ಎಲ್ಲ ಖಾಲಿ, ಎಲ್ಲಾರು ಹೋಗ್ಬಿಟ್ಟವ್ರೆ. ನಾವು ಲಾಸ್ಟ್ ಪಂಕ್ತಿಗೆ ಬಂದಿದ್ವಿ. ಊಟ ಏನೇನ್ ಮಾಡ್ಸೋರೆ ಅಂತ ನೋಡ್ಕೊಬಿಡಿ. ಪಲ್ಯ ಮತ್ತೆ ಇದೇನು ಹಪ್ಪಳ,
ಚಟ್ನಿ, ಮಸಾಲೆ ದೋಸೆ, ಪಾಯಸ ಮತ್ತು ಸ್ವೀಟು ನಾವು ಹಾಕ್ಸ್ಕೊಂಡಿಲ್ಲ, ಇವ್ನು ಹಾಕ್ಸ್ಕೊಂಡು ಸ್ವೀಟು. ನಮ್ಮ ತಟ್ಟೆ ಬೇಡ, ಇವನ್ ತಟ್ಟೆ ನೋಡಿ, ಎರಡು ಮಸಾಲೆ ದೋಸೆ ಹಾಕ್ಸ್ಕೊಂಡು ನೋಡಿ, ಎರಡು ಮಸಾಲೆ ದೋಸೆ. ಇವಾಗ ನಾನು ನಿಮ್ದೇ ಕುಂತ ತಿನ್ಬೇಕು, ತಲೆಲ್ಲ ನೋವಾಗ್ಬಿಟ್ಟೈತೆ. ಈಗ ನಾಗಲ್ಲು ಬೇಗ ಮುಗಿಸ್ಬಿಡು ಅಂತ ಇನ್ನೇನ ರಿಯಾಕ್ಷನ್ ಕೊಡ್ತಾನೆ. ಸೊ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಗೈಸ್, ರಿಸೆಪ್ಷನ್ ಎಲ್ಲ ಮುಗೀತು, ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು, ಊಟನೂ ಮಾಡೋದಾಗಿಲ್ಲ, ಅದಕ್ಕೋಸ್ಕರ ನಂಗೆ ತಲೆನೋವು ಬಂದ್ಬಿಟ್ಟೈತೆ. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಒಂದು ಕಡೆಯಿಂದ ಫೋಟೋಶೂಟ್ ಮಾಡಿಸ್ಕೊಂಡು ಇವಾಗ ದೃಷ್ಟಿ ತಗ್ಸ್ಕೊತೀನಿ. ಒಂದೊಟ್ಟಿಗೆನೂ ಬರಲಿಲ್ಲ, ನನಗೆ ತಲೆನೋವು ಬಂದಿದ್ದಕ್ಕೆ ನಮ್ಮ ಅಮ್ಮ ದೃಷ್ಟಿ ತಗೊಡ್ತವ್ರೆ. ಇವ್ ನೋಡಿ ಆಗಲೇ ದವಾಖಾಬಿಟ್ಟವನೆ, ಚೆನ್ನಾಗಿ ಹೊಟ್ಟೆ ತುಂಬ ತಿಂದ. ಏನೋ ಆಟ ಆಡ್ತಿದ್ದೀನಿ ನಾನು. ನಿನ್ಗೆ ಯಾರು ದೃಷ್ಟಿ ತೆಗಿಯೋರಿಲ್ಲ ಅಂತ ಹೊಟ್ಟೆ ದೃಷ್ಟಿಗೆ ದೃಷ್ಟಿ ಐತದ ಹೇಳು. ಇವಾಗ ಅಲ್ಲೊಂದು ಲಾಡ್ಜ್ ಮಾಡಿದ್ದೀವಿ, ಅಲ್ಲಿ ಹೋಗ್ಬಿಟ್ಟು ಮಲ್ಕೋಬೇಕು. ಇವರು ನಮ್ಮಪ್ಪ ನಮ್ಮಮ್ಮ ಚೈತ್ರಲ್ಲ ಇಲ್ಲೇ ಮನಿಕತ್ತಾರೆ, ನಾನು ನಾಗರಾಜ್ ಅಲ್ಲಿಗೆ ಹೋಗ್ತೀವಿ. ಗೈಸ್, ಇವಾಗ ಎದ್ದಿದ್ದೀನಿ, 9 ಗಂಟೆ ಆಯಿತು. ಇನ್ನೊಂದು 1 ಅವರಲ್ಲಿ ಮದುವೆನೇ ಮುಗ್ದೋಗಿರುತ್ತೆ. 10 ಗಂಟೆಗೋ 10:15 ಏನೋ ಮುಹೂರ್ತ. ನೋಡಿ ಇಲ್ಲಿ ಆಲ್ರೆಡಿ ಮದುವೆ ಮಾಡ್ತವ್ರೆ, ಅದೇ ಮದುವೆ ಚೌಟ್ರಿ. ಏನೋ ಪೂಜೆ ಎಲ್ಲ ಮಾಡ್ತವ್ರೆ. ನಾವು ಆ ಪೂಜೆ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ವಿ. ನೆನ್ನೆ ನೈಟು ಮಲಗಿದ್ದು ಬೇರೆ ಲೇಟ್ ಆಗೋಯ್ತು. ನಾನು ಬಂದು ಮಲ್ಕೊಂಡಿದ್ದೆ ಎಷ್ಟೊತ್ತಾಯಿತು ಅಂತ ಅಂದರೆ 12:30 ಆಗೋಯ್ತು. ಅದಲ್ಲದೆ ನನಗೆ ಹುಷಾರು ಬೇರೆ ಇಲ್ಲ, ಫುಲ್ಲು ತಲೆನೋವು ಮತ್ತು ನೈಟ್ ಫೀವರ್ ಬಂದ್ಬಿಟ್ಟೈತೆ ಯಾಕೋ. ಆ್ಯಂಡ್ ನೈಟ್ ಡ್ರೆಸ್ಸು ಕೂಡ ತಂದಿಲ್ಲ. ನೋಡಿ ಜುಬ್ಬಾದಲ್ಲೇ ಮಲ್ಕೊಂಡಿದ್ದೀನಿ. ಅಲ್ಲಿ ರೂಮ್ಸ್ ಖಾಲಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಲಾಡ್ಜಲ್ಲಿ ರೂಮ್ ಮಾಡಿದ್ರು ನಮಗೋಸ್ಕರ. ಇವು ನೋಡ್ರೆ ಇನ್ನೂ ಎದೇ ಇಲ್ಲ. ಆ್ಯಕ್ಚುಲಾಗಿ 6:30 ಅಲಾರಾಮ್ ಇಟ್ಕೊಂಡಿದ್ದು, ಇನ್ನೂ ಮಲಗಿದ್ದೀವಿ. ಯಪ್ಪ, ಇವಾಗ ನಮ್ಮಮ್ಮ ಫೋನ್ ಮಾಡಿ ಎದ್ದೋಳ್ಸೋರೆ. ಲೈ ಎದ್ದೋಳಲು. ನಾನು ನೋಡ್ರಿ ಅವ್ರಿಗೆಲ್ಲ ಬ್ಲಾಗಲ್ಲಿ ಅಲ್ಲಿ ಶಾಸ್ತ್ರಗಳು ತೋರಿಸೋಣ ಅಂತ ಅಂದ್ಕೊಂಡಿದ್ರೆ ಇನ್ನೂ ಮಲ್ಗೋನೆ. ನೋಡಿ ಇವನ್ನ ಎದ್ದೋಳ್ಸೋ ಅಷ್ಟರಲ್ಲೇ ನನಗೆ 1 ಅವರ್ ಬೇಕು. ನಾಗ ಎದ್ದೋಳಲ್ಲೇ, ಬ್ಲಾಗ್ ಮಾಡಬೇಕು, ಅಲ್ಲಿ ಪೂಜೆ ಎಲ್ಲ ಆಗೋಯ್ತು. ಬಾ, ಇನ್ನು ನಾವು ಹೋಗಿ ನಾನು ಬೇರೆ ಪಂಚ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಂಚ ಉಟ್ಕೊಳಕ್ಕೆ ಅದಕ್ಕೊಂದು 1 ಅವರ್ ಬೇಕು. ಏನು ಮಾಡೋದು ಏನು ಒಂದು ಗೊತ್ತಾಯ್ತಿಲ್ಲ. ಈ ಸಲ ಮದುವೆ ಹೆಂಗಾಗೋಯ್ತು ಅಂತಲೇ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅವ್ರ ಅಣ್ಣನ ಮದುವೆಯಲ್ಲಿ, ಇವಾಗ ಮದುವೆ ಆಗ್ತಾನಲ್ಲ ಹುಡುಗ, ಅವ್ರ ಅಣ್ಣನ ಮದುವೆಯಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತು ಎಷ್ಟೊಂದು ರೀಲ್ಸ್ ಮಾಡಿದ್ದೆ, ಎಷ್ಟೊದಕ್ಕೆಲ್ಲ ಎದ್ದು. ಅವಾಗ ಇವನು ಬಂದಿರಲಿಲ್ಲ ನೋಡಿ. ಇವನ್ ಜೊತೆ ಸೇರ್ಕೊಂಡು ನಾನು ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಯಾವ ರೇಂಜಿಗೆ ಫೌಂಡೇಶನ್ ಹಾಕೊಂಡು ನೋಡಿ, ಸ್ವಲ್ಪ ಫ್ರೀಯಾಗಿ ಸಿಕ್ಬಿಡ್ತು ಅಂದ್ಬಿಟ್ಟು ಕೈಗೆ ಸುರ್ಕೊಂಡು ಎಷ್ಟು ಹಾಕೊಂಡು ನೋಡಿ. ಅಷ್ಟೇ ನಂದು ವಾಸನ್ಗೆ ಯೂಸ್ ಮಾಡಲ್ಲ, ಈಗ ಮೆನ್ಕೊಂತೀನಿ ಅಷ್ಟೇ. ಇವತ್ತೇನು ಒಂದು ಸ್ವಲ್ಪ ಮುಖ ಡೆಲ್ ಕಾಣಿಸ್ತಿದ್ದು ಹಾಕೊಡೋ ಅಂತಂದ್ರೆ ಫ್ರೀಯಾಗಿ ಸಿಕ್ತು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಹಾಕೊಂಡು ಮೆತ್ಕೊಬಿಟ್ಟವ್ರೆ. ನಾನು ಹಾಕೊಳ್ಳೋ ಬೇಡವೋ ಅಂತ ಕ್ಲೀನಾಗಿ ಹಾಕೊಂಡಿದ್ದೀನಿ. ಹಿಂಗೆಲ್ಲ ಮಾಡ್ಬೋದು. ಇವಳು ಯಾರು ಅಂತಾನೆ ಗೊತ್ತಾಯ್ತಿಲ್ಲ. ನೆನ್ನೆ ರಾತ್ರಿ ಹೆಂಗಿದ್ಲು, ಇವತ್ತು ನೋಡಿ ನೆನ್ನೆ ಪೆಂಗಿ ತರ ಇದ್ಲು, ಇವತ್ತು ಯಾರು ಒಂದು ಶ್ರೀದೇವಿ ತರ ಆಗ್ಬಿಟ್ಟವಳೆ. ಯಾರು? ಶ್ರೀದೇವಿ. ಶ್ರೀದೇವಿನ ಶ್ರೀಲೀಲಾ ಅಂತ ಶ್ರೀಲೀಲ ಅಂತಾರ ಅವಳ. ಇವಳು ಅಲ್ಲಿ ನೋಡು, ಕನ್ನಡಿ ನೋಡ್ಕೊ, ಶ್ರೀಲೀಲ ಅಂತಾರ ಇದ್ಯಾ ನೋಡು, ಶ್ರೀಲೀಲಾ ಅಂತವನೇ. ನೀನಾಗಿದ್ಯಾ? ಉಪ್ಪಿ ಸರ್ ಫ್ಯಾನ್ ಇವಳು ಕಣೋ. ಗೈಸ್, ಹೆಂಗೋ ಕರ್ಕೊ ಬಂದಿದ್ವಿ ಇವನ್ನ ಇಲ್ಲಿವರೆಗೂ. ಈ ಕಡೆ ಬೆಳ್ಬಿಡ, ಇಲ್ಲಿವರೆಗೂ ಹೆಂಗೋ ಕರ್ಕೊ ಬಂದಿದ್ವಿ. ಇಲ್ಲಿ ಕನ್ನಡಿಲಿ ನೋಡ್ಬಿಟ್ಟ, ಮತ್ತೆ ಒಬ್ಬ ಆಂಟಿ ಯಾಕಪ್ಪ ಇಷ್ಟ ಹಾಕೊಂಡಿದ್ಯಾ ಅಂತ ಅಂದ್ಬಿಟ್ರು. ಕರೆಕ್ಟ್ ಆಗಿದ್ಯಾ ನಾಗ? ನೀ ನನ್ಗಿನ ಬೆಳ್ಳು ಕಾಣಿಸ್ಬೇಕು ಅಂದೆ ತಾನೆ, ಅದಕ್ಕೆ ಕರೆಕ್ಟ್ ಆಗೈತೆ ಅದು. ಹೋಗ್ ಆಯ್ತು, ಬೇಗ ಒರ್ಸ್ಕಪ್ಪ, ಅಲ್ಲಿ ಹುಡುಗನ್ ಮೇಕಪ್ ಮಾಡ್ಬೇಕಂತೆ. ಸಾಕು, ಹೆಂಗೋ ಶಿವ ಅಂತ ಅನ್ಕೊಂಡು ಎಲ್ಲರೂ ಇನ್ನೊಂದು 1/2 ಅವರ್ಗೆ ಊಟ ಸ್ಟಾರ್ಟ್ ಆಗುತ್ತೆ. ನಾವು ಇವಾಗ ಟಿಫನ್ಗೆ ಬಂದಿದ್ದೀವಿ. ಜಸ್ಟ್ ಒಂದು ಬೈಕ್ ತಗೊಂಡ್ವಿ ಅಷ್ಟೇ. ಆ ಶಾಸ್ತ್ರ ನೋಡೋಕೆ ಆಗಿರಲಿಲ್ಲ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಕಣೋ. ನಿನ್ನಿಂದನೇ ವಿಡಿಯೋ ಆಫ್ ಮಾಡಿದ್ಮೇಲೆ 20 ನಿಮಿಷ ಆಗೈತೆ ನೆಗೋಡ್ಸೋಕ್ಕೆ. ದನ ಥರ ಬಿದ್ದಿರ್ತಾನೆ. ಇವಾಗ ಟಿಫನ್ ಮಾಡ್ಕೊಂಡು ಅಟ್ಲೀಸ್ಟು ಪಾಪ ಮದುವೆ ಹುಡುಗನಿಗೆ ನಾವೇ ಮೇಕಪ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ಎದ್ದು ಬರೋಷ್ಟಲ್ಲ ಅವ್ನು ಆಲ್ರೆಡಿ ಶಾಸ್ತ್ರ ಮಾಡಿಸ್ಕೊತಾವ್ದೆ. ಅವ ಅಣ್ಣನ ಪಾಡ್ಗೆ ಅವಣ್ಣ ಏನು ಕೆಲಸ ನಡಿಬೇಕು ಅದೆಲ್ಲ ನಡೆಸ್ತವ್ರೆ. ಮೇಕಪ್ ಇಲ್ಲ ಏನಿಲ್ಲ, ಗಂಡಿಗೆ ಇವ್ನು ನಂಬ್ಕೊಂಡು ಬಂದವ್ರೆ ಅವಣ್ಣ. ನಿನ್ನಂಥವ್ರ ಜೊತೆಗೆ ಬಂದರೆ ಚೆನ್ನಾಗಿ ಮಾತು ಉಳಿಸ್ಕೊಳ್ಳೋದೆ. ಇಂಥವ್ರು ನೋಡಿ ಎಲ್ಲಿ ಬಂದರೂ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಊಟ ಟೈಮಲ್ಲೂ ಫೋನ್ ನೋಡಬೇಕು. ಎದ್ದೋಳು ನೋಡಿ, ಕುರಿ ಹಳ್ಳಕ್ಕೆ ಬೀಳೋದು ಅಂತಂದರೆ ಇದೆ. ಕೊನೆಯದಾಗಿ ಒಬ್ಬ ಏನೋ ಒಳ್ಳೆ ಹುಡುಗನ ನೋಡ್ಕೊಬಿಡಿ. ನೆಕ್ಸ್ಟ್ ಇನ್ನು ನಮ್ಗೆ ಆ ಥರ ಸಿಗಲ್ಲ ಬ್ಯಾಚುಲರ್ ಆಗಿ. ಇನ್ನೇನಿದ್ರು ಫ್ಯಾಮಿಲಿ ಮ್ಯಾನು. ಇವಾಗ ಯಾವ ಸಾಂಗ್ ನೆನಪೈತೆ ಗೊತ್ತಾ ನನಗೆ? ಯಾವ್ದು ಹೇಳು? ಇದ್ದೊಬ್ಬ ಗೆಳೆಯನು ಹೊಂಟೋದ
ನಿಜವಾಗ್ಲೂ ಕಾಣಿಸುತ್ತೆ ಅದು ಕಾಣಿಸುತ್ತೆ ಕಣ್ಬಿಟ್ಟು ನೋಡಿದ್ರಲ್ಲ ಅಲ್ಲಿ ಕಾಣಿಸ್ತೇನಾ ಯಾವ ಕಲರ್ ಐತೆ ಹೇಳು ಮನ್ಸ್ ಕಣ್ಣಿಂದ ನೋಡ್ಬೇಕು. ಗೋಲ್ಡ್ ಕಲರ್ ಅಂತ ಕಡೆ ಪೂಜೆಗೆ ಇಟ್ಟಿರೋ ಎಳ್ನೀರು ಬಿಡ್ದೇನೆ ಕೊಚ್ಕೊಳಕ್ ಬಂದಿದ್ಯಲ್ಲಪ್ಪ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾರೇನೋ ನೋಡಲಿ ಅಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇನ್ನೂ ಹಂಗಂಗೆ ಐತೆ ನೀನು ಅಳಿಸಿದ್ರು ಅದು ಒಂದು ಮಾತು ಕರ್ದಿಲ್ಲ ಬಾರ ಎಳ್ನೀರು ಕುಡಿನ ಅಂತ ಮೆತ್ತು ತಗೊಬಂದ್ಬಿಟ್ಟು ಕುಡಿತಾವ್ನಿ ಇಲ್ಲಿ ನೀನು ಒಬ್ಬ ಫ್ರೆಂಡು ಕೊಡೋ ಕುಚ್ಕೊಡ್ತೀನಿ ಇವ್ನು ಮಂಡ್ಯದವನಂತ ಇವನು ನಾಚಿಕೆ ಆಗ್ಬೇಕು ನಿನಗೆ ಗೈಸ್ ಇವಾಗ ತಾನೇ ಇವ್ನು ಎಳ್ನೀರು ಬಡೋಣ ಇವಾಗ ತಾನೇ ಎಳ್ನೀರು ಕುಡ್ಬಿಟ್ಟು ಆಗಲೇ ಊಟಕ್ಕೆ ಬಂದ ನೋಡಿ ಊಟ ಏನೇನು ಮಾಡೋರೆ ಅಂತ ಇನ್ನೂ ಪೂರ್ತಿ ಹಾಕಿಲ್ಲ ನೋಡಿ ಇದ್ರಲ್ಲೂ ಅಷ್ಟೇ 2 ಪಕೋಡ ಲಾಡು ಏನೇನು ಹಾಕೋರು ಒಂದು ಮಿಸ್ ಮಾಡ್ಕೋದೇನೆ ಎಲ್ಲನೂ ಹಾಕ್ಸ್ಕೊ ತಿನ್ನೋದು ಇವನೊಬ್ಬನೇ ಎಲ್ಲನೂ ಹಾಕ್ಸ್ಕೊ ತಿನ್ನೋದು ಕೇಳ್ಕೊಂಡು ನನ್ನ ಬಕಾಸುರ ಅಂತ ಅನ್ಕೋಬಿಡಿ ಹೊಟ್ಟೆಗೆ ಏನು ಬೇಕು ಹಂಗೆ ಎಳ್ನೀರು ಏನು ಕುಡಿದ್ರು ಗೊತ್ತಾ ಸುಸ್ತಾಯ್ತಿತ್ತು ಅದಕ್ಕೆ ಅಲ್ಲ ಒಂದು ಅರ್ಧ ಅವರ್ ಅದ್ರ ಗ್ಯಾಪ್ ಕೊಡೋದು ನೋಡಿದ್ದೀನಿ ಅಲ್ಲಿ ಕುಡ್ದ ಇಲ್ಲಿ ಬಂದ ಅದೆಲ್ಲ ಇವನು ಆ ಸೈಡಿಂದ ಈ ಸೈಡು ತಿರ್ಗಾಡಿಸ್ತಿದ್ದ ಸೊ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕುಡ್ದೆ ಅದಾದ್ಮೇಲೆ ಎಣ್ಣೆ ಕುಡಿದ ತಕ್ಷಣ ಊಟ ಗುರಿ ಬಂತು ನಾಲ್ಕು ಹಾಕ್ಸ್ಕೊ ಎಲ್ಲ ಊಟದ್ದು ಕೇಳಿ ಇವ್ನು ಹಾಕ್ಸ್ಕೊಳ್ಳೋದು ನಾಚಿಕೆ ಪಡ್ಬಾರ್ದು ಗೈಸ್ ಯಾವುದಾದ್ರೂ ಏನು ನಾಚಿಕೆ ಪಟ್ಟರೆ ಏನೂ ಆಗೋದಿಲ್ಲ ಕೇಳಿ ಪಡಿಬೇಕು ಪಡ್ಕೊಳಪ್ಪ ಕುಂಕೋ ಬೇಗ ಗೈಸ್ ಇವಾಗ ತಾನೇ ಮನೆ ಬಂದ್ರಿ ನೋಡಿ ಆಗ್ಲೇ ಕೆಲಸ ಮಾಡ್ತಾರೆ ಇರೋ ತಳ್ಗಿಡ್ಬಿಟ್ಟಿಯ ನನ್ನಲ್ಲಿ ನಮ್ಗೊಂತಲ್ಲ ಇವನ್ಗೊಂಥರ ಸಂಬಂಧ ಇವಾಗ ತಾನೇ ಅಲ್ಲ ಹಿಂದೆ ಅನ್ಕಂಡೆ ಇವಾಗ ತಾನೇ ಮನೆಗೆ ಬಂದ್ವಿ ಪಾಪ ನೋಡಿ ನಮ್ಮ ನಾಗರಾಜು ಕರ್ಕೊಂಬಂದಿದ್ದಕ್ಕೆ ಸಾರ್ಥಕ ಆಯ್ತು ಕೆಲಸ ಮಾಡ್ತಾವನೆ ನಮ್ಮನೆ ಕಣದು ಓಹ್ ಮತ್ತೆ ನಮ್ಗೆ ಎಷ್ಟೋ ವರ್ಷಗಳ ನಂತರ ನಮ್ಮೂರವರು ಊರಿಗೆ ಬಂದಿದ್ದೀನಿ ಸಮಾಧಾನ ಮಾಡ್ಕೊ ಅದಕ್ಕೆ ಈ ತರ ಕೆಲಸ ಮಾಡ್ತೀರ ಇವಾಗ ಮದ್ವೆ ಗಂಡು ಮತ್ತೆ ಮದ್ವೆ ಹೆಣ್ಣು ಬಂದವ್ರೆ ಅಲ್ಲಿ ಆಚೆ ಕಾರಲ್ಲಿ ಬಂದವ್ರೆ ಇವಾಗ ಅವ್ರನ್ನ ಬೇರೆ ವೆಲ್ಕಮ್ ಮಾಡ್ಕೋಬೇಕು ಏನು ಪ್ರಿಪ್ರೇಷನ್ ಮಾಡಿಲ್ಲ ಜಸ್ಟ್ ಅವ್ರೇನೋ ಸೇರ್ಗಿರ್ ಇಟ್ಬಿಟ್ಟು ಓದಿಸ್ತಾರಲ್ಲ ಅಷ್ಟೇ ರೆಡಿ ಮಾಡಿಲ್ಲ ನಾನು ಹಾಕ್ತೀನಿ ಅಲ್ಲಿ ಮಾಡ್ತಿರುವಾಗ ಹೋಗೋಣ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಆಟೋದಲ್ಲಿ ಏನಂತ ವೆಲ್ಕಮ್ ಮಾಡ್ತೀನಾಗ ಏನಂತ ವೆಲ್ಕಮ್ ಮಾಡ್ತೀನಿ ವಿವಾಹ ಜೀವನಕ್ಕೆ ಕಾಲಿಟ್ಟ ಯಾವ ಜೀವನಕ್ಕೆ ವಿವಾಹ ಜೀವನಕ್ಕೆ ಕಾಲಿಟ್ಟ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ನಿಂಗೆ ಬೆಬ್ಬೆ ಅಂತ ಹೇಳ್ತಿರ್ರೆ ಗೈಸ್ ನೋಡ್ಕೊಳ್ಳಿ ನಾನು ಅವತ್ತು ಚಪ್ರ ಹಾಕಿದ್ನ ತೋರಿಸಿರ್ಲಿಲ್ಲ ಹಿಂಗೆ ಹಾಕಿರೋ ಚಪ್ರ ಇವಾಗೆಲ್ಲ ಹೂವೆಲ್ಲ ಒಣಗೋಗ್ಬಿಟ್ಟೈತೆ ಆಲ್ರೆಡಿ ಆಮೇಲೆ ಬತ್ತವ್ರು ನೋಡಿ ಮದುವೆ ಗಂಡು ಮದುವೆ ಹೆಣ್ಣು ಅಲ್ಲಿ ಒಂದು ದೇವಸ್ಥಾನ ಐತೆ ರಾಮ ಮಂದಿರ ಅಲ್ಲಿ ಹೋಗ್ಬಿಟ್ಟು ರಾಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಬತ್ತವ್ರು ನೋಡಿ ಮದುವೆ ಗಂಡು ಮದುವೆ ಹೆಣ್ಣು ಇವಾಗ ಅವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ಇವರೆಲ್ಲ ವೆಯ್ಟ್ ಮಾಡ್ತವ್ರಿ ಏನು ಕೊಡ್ತೀರಾ ಏನು ಕ್ವಶನ್ ಕೇಳ್ತಾರಂತೆ ಆಮೇಲೆ ಅಲ್ಲಿಗೆ ಕಾಸು ಎಷ್ಟು ಹಾಕ್ಸ್ಕೋಬೇಕು ಎಷ್ಟು ಕೊಪ್ಕೋಬೇಕು ಅಂತ ಸ್ಕೆಚ್ ಹಾಕ್ತವ್ರು ಇವಾಗ್ಲಿಂದ ಸಾಂಗ್ ಹೇಳ್ರಿ ಅದರು ಆರತಿ ಎತ್ತಿರೆ ಕಳ್ ಮಂಜುನ್ಗೆ ಸಾಂಗ್ ನಾಗ ಕ್ಯಾಚ್ ಹಿಡ್ಕೋ ನೀ ಹೇಳು ಅವ್ರೇನು ಹೊಸ ಮನೆಗೆ ಬಂದು ನಾಚ್ಕೋತವ್ರು ನೀನ್ ಹೇಳಪ್ಪ ಹೇಳು ಆಯ್ತು ಕಲ ನಮ್ಮ ಹುಡುಗಿ ಹೆಸರು ನೀನ್ ಅಕ್ಕ ಸಪೋರ್ಟ್ ಹೋಗ್ದಾಗ ಏನ್ ಹಿಂಗ್ ಮಾಡ್ತೀನಿ ನೀನು ಪಲ್ಲವಿ ಪಾರ್ವತಿ ಅಲ್ಲ ಏನಂತ ಸೇವ್ ಮಾಡಿದ್ಯ ಹೇಳ್ಬಿಡು ಸಾಕು ಫೋನಲ್ಲಿ ಏನಂತ ಸೇವ್ ಮಾಡಿದ್ಯ ಹೇಳ್ಬಿಡ್ತೀನಿ ಇಲ್ಲ ಹೇಳು ವಿಡಿಯೋದಲ್ಲಿ ನೋಡ್ಕೊಂಡು ಲೇಟ್ ಆಯ್ತು ಅಷ್ಟಾದ್ರೂ ಹೇಳ್ಬೇಕಪ್ಪ ಇಲ್ಲಾಂದ್ರೆ ಬಿಡಲ್ಲ ನಾವು ಈಶ್ವರ ಪಾರ್ವತಿ ಮಹದೇಶ್ವರ ಅಂತ ಹೇಳ್ಬಿಟ್ಟು ಹೇಳಿ ಏನಂತ ಸೇವ್ ಮಾಡಿದೀರಾ ಅಂತ ಅವ್ನು ಹೇಳೋಣ ನೀವ್ ಹೇಳಿ ಹೇಳ ಹೆಲ್ಗೇನು ಹೇಳಿ ಬೇಕಾದ್ರೆ ಟೈಮ್ ಆಯ್ತು ಟೈಮ್ ಆಗ್ಲಿ ಬಿಡು ನಮ್ಮಲ್ಲೇ ಇರೋದು ಚಿನ್ನು ಅಂತ ಇಟ್ಕೊಂಡಿದ್ಯಾ ಬೇಬಿ ಅಂತ ಬೇಬಿ ಅಂತ ಬೇಬಿ ಬೇಬಿ ಅಷ್ಟೇ ಅವನು ಚಿನ್ನು ಮರಿ ಅಂತೆ ಸೊ ಗಾಯ್ಸ್ ಇವ್ರ ಮನೇಲಿ ಸ್ವಲ್ಪ ಕೆಲಸ ಮಾಡಿ ಗಂಡು ಹೆಣ್ಣನ್ನ ಅವ್ರ ಮನೆಗೆ ಹುಡುಗಿಯವ್ರ ಮನೆಗೆ ಕಳ್ಸಿಕೊಟ್ಟು ಇವಾಗ ಹೋಗ್ತಾ ಇದ್ದಲ್ಲಿ ಚನ್ನಪಟ್ಟಣದಲ್ಲಿ ಮಸಾಲೆ ಪುರಿ ತಿಂತಾ ಇದ್ದೀವಿ ಇವ್ರ ಅಕ್ಕ ನಮ್ಮ ಅಕ್ಕನೇ ಆಮೇಲೆ ಅವಣ್ಣ ಅವ್ರ ಗಂಡ ವಾಪಸ್ ಬೆಂಗಳೂರಿಗೆ ಹೋಗ್ತಿದ್ವಿ ಬಿಕಾಸ್ ನಾಳೆ ಎಕ್ಸಾಮ್ ಐತೆ ನಾವು ನೋಡಿ ನಾಳೆ ಎಕ್ಸಾಮ್ ಇಟ್ಕೊಂಡು ಇದು ತಿನ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಿದ್ದೀವಿ ಆರಾಮಾಗಿ ಟೈಮ್ ಪಾಸ್ ಮಾಡೋದಂದ್ರೆ ಏನು ಗೊತ್ತಾ ನಾಳೆ ಎಕ್ಸಾಮ್ ಇತ್ತು ಅಲ್ಲೇ ಉಳ್ಕೋತೀವಲ್ಲ ಅದು ಇದು ಪಡ್ಕೊಂಡು ಹೋಗೋದಲ್ಲ ಹೋಗ್ಬಿಟ್ಟು ಅಲ್ಲಿ ಏನಪ್ಪ ಮಾಡ್ತೀಯಾ ಹೇಳ್ದೆ
ಈ ಅಟೆಂಪ್ಟಲ್ಲಿ ಅದಲ್ಲ, ಈ ಅಟೆಂಪ್ಟಲ್ಲಿ ನೀನು ಪಾಸ್ ಆಗೋದಿಲ್ಲ ಅಂತ ನನಗೂ ಗೊತ್ತು, ನಾನು ಪಾಸ್ ಆಗೋದಿಲ್ಲ ಅಂತ ನಿನಗೂ ಗೊತ್ತು. ಅದಕ್ಕೆ ನಾನು ಹೇಳ್ತಿರೋದು. ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾಳೆ ಎಕ್ಸಾಮ್ ಅಂತ ಅಂದ್ಬಿಟ್ಟಿದ್ದು, ಯಾಕೆ ಅವರೇ ಕಳಿಸ್ಕೊಟ್ರು, ಇಲ್ಲ ನೆಮ್ಮದಿಯಾಗಿ ಅಲ್ಲೇ ಆಗೋದು. ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗ್ ಆಗಿತ್ತು. ಐ ಹೋಪ್ ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you soon.